ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಫುಲ್ ಮನೆನೇ ಫುಲ್ ರೆನೋವೇಷನ್ ಮಾಡಿ ಕೊಟ್ಟಿದ್ದೀವಿ. ಫುಲ್ ವಿಡಿಯೋ ನೋಡಿ ನಿಮಗೆ ಯಾವ ಥರ ಮಾಡಿದ್ದೀವಿ, ಯಾವ ಥರ ಇದ್ದಿದ್ದು ಮನೆನ ಯಾವ ಥರ ಮಾಡಿದ್ದೀವಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಈ ಮನೆಯಲ್ಲಿ ಫಸ್ಟ್ ಇದ್ದಿದ್ದು ಬಂದ್ಬಿಟ್ಟು ಬೇಸಿಕ್ ಟಾಯ್ಲೆಟ್ ಇತ್ತು. ಒಂದು ನಾರ್ಮಲ್ ಫ್ಲಾಟ್ ತೊಗೊಂಡ್ರೆ ಯಾವ ಥರ ಬಿಲ್ಡರ್ಸ್ ಮಾಡಿ ಕೊಡ್ತಾರೆ ಆ ಥರ ಇತ್ತು. ಈ ಥರ ಇದ್ದಿದ್ದನ್ನು ನಾವು ಮನೇನ ಫುಲ್ಲು ರಿನೋವೇಷನ್ ಮಾಡಿ ಕೊಟ್ಟಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವಿರೋದು ಬಂದ್ಬಿಟ್ಟು CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ಕಾಲ್ ಮಾಡ್ಬೋದು. ನಾವು ಬಂದ್ಬಿಟ್ಟು ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಈ ಥರ ಫುಲ್ ಮನೆಯೇ ರಿನೋವೇಷನ್ ಮಾಡಿಕೊಡೋದು, ಬಾತ್ರೂಮ್, ಕಿಚನ್ ಮತ್ತು ಇದೆಲ್ಲ ಮಾಡಿಕೊಡ್ತೀವಿ. ಪ್ಲಂಬಿಂಗ್ ವರ್ಕು ಮತ್ತು ಎಲೆಕ್ಟ್ರಿಕ್ಕು, ಟೈಲ್ ವರ್ಕು 3 ನಾವೇ ಮಾಡಿಕೊಡ್ತಾ ಇದ್ದೀವಿ. ಇದು ಕಸ್ಟಮರಿಗೆ ನೋಡಿ, ಇದು ಬಂದ್ಬಿಟ್ಟು ವಾಲ್ ಮಿಕ್ಸರ್ ನಾರ್ಮಲ್ ಬೇಸಿಕ್ ಇತ್ತು, ಅದೆಲ್ಲ ತೆಗೆದುಬಿಟ್ಟು ನಾವು ಡೈವರ್ಟರ್ ಹಾಕಿ ಕೊಟ್ಟಿದ್ದೀವಿ. ನೀವು ಫಸ್ಟು ನಮ್ಮ ಚಾನಲ್ನೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ವಿ. ಅದು ಫಸ್ಟು ಯಾವ ಥರ ಟಾಯ್ಲೆಟ್ ಇತ್ತು, ಯಾವ ಥರ ಇದು ಮನೆ ಇತ್ತು ಅಂದ್ಬಿಟ್ಟು ಅದೆಲ್ಲ ಅಪ್ಲೋಡ್ ಮಾಡಿದ್ವಿ. ಇವಾಗ ನೋಡುವಂಥದ್ದು ಫುಲ್ಲು ಫೈನಲ್ ಫಿಟ್ಟಿಂಗ್ ಮತ್ತು ಫೈನಲ್ ಯಾವ ಥರ ಮನೆ ಫುಲ್ ಮಾಡಿದ್ದೀವಿ ಅಂದ್ಬಿಟ್ಟು ನಿಮಗೆ ಇದು ಮಾಡಿದ್ದೀವಿ. ನೋಡಿ ಡೈವರ್ಟ್ರದ್ದು ಯಾವ ಥರ ಪರ್ಫೆಕ್ಟಾಗಿ ಅದು ಫಿಟ್ಟಿಂಗು ಯಾವ ಥರ ಬಂದಿದೆ ಅಂದ್ಬಿಟ್ಟು. ಯಾಕಂದರೆ ಟೈಲ್ ಹಾಕಿರೋದು ನಾವೇ, ಇದು ಫಿಟ್ಟಿಂಗ್ ಪೈಪ್ಲೈನ್ ಎಲ್ಲ ಹಾಕಿರೋದು ನಾವೇ, ಅದರಿಂದ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಒಬ್ಬೊಬ್ಬರು ಮಾಡಿದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಮಾಡಿಬಿಡ್ತಾರೆ. ಒಬ್ಬೊಬ್ಬರು ಇವರು ಪ್ಲಂಬರ್ ಮೇಲೆ ಹೇಳೋದು, ಟೈಲಿಸ್ ಅವರು ಪ್ಲಂಬರ್ ಮೇಲೆ ಹೇಳೋದು, ಪ್ಲಂಬರ್ ಬಂದ್ಬಿಟ್ಟು ಟೈಲಿಸ್ ಮೇಲೆ ಇರೋದು, ಈ ಥರ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ಫುಲ್ ಎಪಾಕ್ಸಿ ಮಾಡಿ ಕೊಟ್ಟಿದ್ದೀವಿ. ಕಸ್ಟಮರಿಗೆ ಟೈಲ್ ಬಂದ್ಬಿಟ್ಟು ಪೇಪರ್ ಜಾಯಿಂಟ್ ವಾಲ್ ಫುಲ್ಲು ಹಾಕಿದ್ವಿ. ಫಸ್ಟು 7 feet ಹೈಟ್ ಟೈಲಿಸ್ ಹಾಕಿದ್ರು, ಇವಾಗ ಫುಲ್ ಸೀಲಿಂಗ್ ತನಕ ಹಾಕಿದ್ದೀವಿ. ಲಾಸ್ಟ್ನಲ್ಲಿ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ನೋಡಿ ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ದು ಪ್ಲೇಟ್ ಫಿಕ್ಸ್ ಮಾಡಿದ್ವಿ, ಯಾವ ಥರ ಗ್ಯಾಪ್ ಇಲ್ಲದ್ರೆ ಯಾವ ಥರ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದು ಫಾಲೋ ಮಾಡ್ಕೊಳ್ರಿ. ನಿಮ್ಗೆ ಏನೇನು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿಗಾರ ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ವೀಡಿಯೋ ಶೇರ್ ಮಾಡಿರಿ, ಅವ್ರು ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ. ನೋಡಿ ಇವಾಗ ವಾಲ್ ಮೌಂಟ್ ಕಮೋಡ್ ಫಿಕ್ಸ್ ಮಾಡ್ತಾಯಿದ್ದೀವಿ. ಕಸ್ಟಮರ್ಗೆ ಯಾವ ಹೈಟ್ ಬೇಕಂದ್ಬಿಟ್ಟು ಫಸ್ಟೇ ಇದು ಮಾಡ್ಕೊತೀವಿ. ಅವ್ರ ಪ್ರಕಾರ ಯಾವ ಕಂಫರ್ಟಬಲಾಗಿ ಹೈಟ್ ಇದೆ ಆ ಪ್ರಕಾರ ಮಾಡಿಕೊಡ್ತೀವಿ. ಸ್ಟ್ಯಾಂಡರ್ಡ್ ಹೈಟ್ ಬಂದ್ಬಿಟ್ಟು 16 to 17 ಇಂಚು ಅದು ಕಮೋಡ್ ಟಾಪ್ ಹೈಟ್ ಇಡ್ಬೋದು. ಫ್ಲೋರಿಂಗ್ನಲ್ಲಿ ಆವಾಗ ನಿಮಗೆ 1.5 ಇಂಚಿಂದ 2 ಇಂಚ್ ಫ್ಲೋರಿಂಗ್ಗೆ ಕೆಳಗಡೆ ಕಮೋಡ್ಗೂ ಪೇಸ್ ಸಿಗುತ್ತೆ. ನಿಮ್ಗೆ ಅದರಿಂದ ಹೈಟ್ ಮಾಡಬೇಕಂದ್ರೆ ಮಾಡಿಕೊಡ್ತೀವಿ. ಸ್ವಲ್ಪ ಕಸ್ಟಮರ್ ಫುಲ್ ಎಲ್ಲ ಜಾಗ್ವಾರ್ ಬ್ರ್ಯಾಂಡ್ ತೊಗೊಂಡು ಬಂದಿದ್ರು. ನೋಡಿ ಇದು ರಾಡ್ ಸ್ವಲ್ಪ ಉದ್ದ ಇರೋದ್ರಿಂದ ಕಟ್ ಮಾಡ್ಕೊತಾ ಇದ್ದೀವಿ. ಇದು ಜಾಗ್ವಾರ್ನಲ್ಲಿ ಆಲ್ ಆ್ಯಂಡ್ ಕೀ ಟೈಪ್. ಅದು ಇದನ್ನಲ್ಲಿ 3 ಮಾಡಲ್ ಬರುತ್ತೆ. ಆಲ್ ಆ್ಯಂಡ್ ಕೀ ಟೈಪ್ನಲ್ಲಿ 2 ಬರುತ್ತೆ, ಮತ್ತು ಬೋಲ್ಟ್ ಇದು ಹಾಕಿ ಟೈಟ್ ಮಾಡೋದ್ರಲ್ಲಿ 1 ಮಾಡಲ್ ಬರುತ್ತೆ. ಫಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇದು ಟ್ಯಾಂಕೆಲ್ಲ ಯಾವ ಥರ ಫಿಕ್ಸ್ ಮಾಡ್ತೀವಿ, ಯಾವ ಥರ ಬಂದಿದೆ ಅಂದ್ಬಿಟ್ಟು. ತುಂಬ ಜನಗಳು ಕಮೆಂಟ್ ಮಾಡ್ತಾ ಇರ್ತೀರ, ಈ ಥರ ಕನ್ಸಲ್ ಟ್ಯಾಂಕ್ ಮಾಡೋದು ಮೇಂಟೆನೆನ್ಸ್ ಯಾವ ಥರ ಇರುತ್ತೆ, ಏನಾರ ಪ್ರಾಬ್ಲಮ್ ಇದ್ದರೆ ರೆಡಿ ಮಾಡೋಕ್ಕಾಗತ್ತಾ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರೆ ಮಾಡ್ಬೋದು. ಮಾಡೋಕ್ಕೇನೋ ಆಗದಿರೋದೇನಿಲ್ಲ. ತುಂಬ ಹಾರ್ಡ್ ವಾಟರ್ ಇದ್ದರೆ ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ. ಅದು ಆವಾಗವಾಗ ಒಂದು 6 months 1 yearಗೆ ಒಂದು ಟೈಮು ಅದು ಬಿಚ್ಚಿ ಒಳಗಡೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ನೀರು ನಿಮಗೆ ಹಾರ್ಡ್ ವಾಟ್ರ್ ತುಂಬ ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ಮೇ ಇಲ್ಲ. ಅದೇ ಕಾವೇರಿ ವಾಟ್ರ್ ಯೂಸ್ ಮಾಡ್ತೀರಾ ಅಂದರೆ ಪ್ರಾಬ್ಲಮ್ಮೇ ಇರೋಲ್ಲ ಅದನ್ನಲ್ಲಿ. ಇವಾಗ ಇದೇ ಲೇಟೆಸ್ಟು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ಲೋರಿಂಗ್ ಕ್ಲೀನ್ ಮಾಡೋಕ್ಕೂ ತುಂಬ ಈಸಿ ಇರುತ್ತೆ. ನೋಡಿ ಕಮೋಡಿಂದ ಫ್ಲೋರಿಂಗ್ ಬಂದ್ಬಿಟ್ಟು 2 ಇಂಚ್ ಗ್ಯಾಪ್ ಇದೆ. ವಾಶ್ ಬೇಸಿನ ಅಷ್ಟೇ, ಇದು ಆಫ್ ಪೆಡೆಸ್ಟಲ್ ಟೈಪ್ ಅದು ಹಾಕಿರೋದು. ಇದು ಕಾಮನ್ ಬಾತ್ರೂಮಿಂದ ಇವರು ಕಾಮನ್ ಬಾತ್ರೂಮಲ್ಲಿ ವಾಶ್ ಬೇಸಿನ ಇಲ್ಲ ಹಾಕ್ಕೊಳ್ಳಿಲ್ಲ, ಬೆಡ್ರೂಮ್ ಬಾತ್ರೂಮ್ಗೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಡೈವರ್ಟ್ರು ಸ್ವಲ್ಪ ಡಿಫ್ರೆಂಟ್ ಮಾಡಲ್ ತೊಗೊಂಡಿದ್ದಾರೆ, ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ನಿಮಗೆ. ನೋಡಿ ಯಾವ ಥರ ಬಂದಿದೆ ಅದು ಅಂದ್ಬಿಟ್ಟು. ಇದು ಕಂಪಲ್ಸರಿ ನಾವು ಅಡಿಷ್ನಲ್ ವಾಲ್ ಕಟ್ಟಿ ಹಾಕೋದು ಒಳ್ಳೆಯದು. ಇದು ನಾರ್ಮಲ್ ಬಾತ್ರೂಮ್ ವಾಲ್ ನಿಮಗೆ 4 ಇಂಚ್ ಇರುತ್ತೆ, ಅದ್ಮೇಲೆ ಕನ್ಸಿಡರ್ಡ್ ಆಗೋಲ್ಲ. ಅಡಿಷ್ನಲ್ ಈ ಥರ ನೋಡಿ, ಈ ಥರ 4 ಇಂಚ್ ವಾಲ್ ಬರುತ್ತೆ, ಆ ಥರ ಹಾಕಿ ನಾವು ಕನ್ಸಿಡರ್ಡ್ ಅದು ಒಳಗಡೆ ಟ್ಯಾಂಕ್ ಫಿಟ್ ಮಾಡ್ತೀವಿ. ನೋಡಿ ಇವು ಪ್ಲಸ್ ಮಾಡಿ ತೋರಿಸ್ತಾ ಇದ್ವಿ, ಒಂದು ಡ್ರಾಪು ಲೀಕ್ ಬರೋಲ್ಲ, ಯಾಕಂದರೆ ಪ್ರಾಪರಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇರೋಲ್ಲ. ಫಸ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ ನಾನು ಯಾವ ಥರ ಮಾಡಬೇಕಾಗುತ್ತೆ, ಯಾವ ಥರ ಮಾಡಿದ್ರೆ ಲೀಕೇಜ್ ಪ್ರಾಬ್ಲಮ್ ಬರೋಲ್ಲ ಅಂದ್ಬಿಟ್ಟು. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ನೋಡಿ ಇದು ಹಾಲ್ನಲ್ಲಿ ಫುಲ್ಲು ಫಾಲ್ ಸೀಲಿಂಗ್ ಮಾಡಿರೋದು. ಪ್ರೊಫೈಲ್ ಲೈಟು ಈ ಥರ ಕಟ್ ಮಾಡಿ ಸ್ಕ್ವೇರಾಗಿ ಹಾಕಿದ್ವಿ. ಬೆಡ್ರೂಮ್ನಲ್ಲಿ ಆಮೇಲೆ ತೋರಿಸ್ತೀನಿ ಯಾವ ಥರ ಎಲ್ಲ ಬಂದಿದೆ ಅಂದ್ಬಿಟ್ಟು. ಎಲ್ಲ ಫ್ಯಾನ್ ಲೈಟ್ ಎಲ್ಲ ಫಿಟ್ ಮಾಡಿದ್ಮೇಲೆ ಲಾಸ್ಟ್ ನಿಮಗೆ ತೋರಿಸ್ತೀನಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು. ಇದು ನೋಡಿದ್ರೆ ಕಸ್ಟಮರ್ ಆವಲ್ಸು 2 ಫ್ಯಾನು ಮತ್ತು ಕ್ರಾಂಪ್ಟನ್ 2 ಫ್ಯಾನ್ ತಂದಿದ್ದಾರೆ. BLDC ಫ್ಯಾನು ಇದು ಬಂದ್ಬಿಟ್ಟು ವಿತ್ ರಿಮೋಟ್ ಬರುತ್ತೆ. ಇದನ್ನಲ್ಲಿ ಒಳ್ಳೆ ಗಾಳಿ ಬರುತ್ತೆ, ಇದು ಸ್ಮೂತಾಗೂ ಇರುತ್ತೆ. ಯಾಕಂದರೆ ಇದು ಫುಲ್ ಫೈಬರ್ ಬ್ಲೇಡ್ ಬರುತ್ತೆ ಇದಕ್ಕೆ.
ಅದೇ ಥರ ಇದು ಲೈಫು ಚೆನ್ನಾಗಿರುತ್ತೆ. ಇದು ಫಸ್ಟ್ 4 ಫ್ಯಾನು ಅಸೆಂಬ್ಲಿ ಮಾಡಿ ಇಟ್ಕೊಂಡು ಆಮೇಲೆ ಫಿಟ್ ಮಾಡ್ತೀನಿ ನಾನು. ನೋಡಿ ಇದು ಆವಲ್ಸು, ಇದು ಫುಲ್ಲು ಮೆಟಲ್ದು. ಇದು ಬಂದ್ಬಿಟ್ಟು ಬೇಸಿಕ್, ಇದು ನಾರ್ಮಲ್ ಫ್ಯಾನು BLDC ಇಲ್ಲ. ಇದು ಕಸ್ಟಮರ್ ಹಾಳಿಗೆ ಬಂದ್ಬಿಟ್ಟು ನಾರ್ಮಲ್ ಫ್ಯಾನು 2 ಮತ್ತು ಬೆಡ್ರೂಮಿಗೆ 2 ರಿಮೋಟ್ ಫ್ಯಾನು BLDC ಹಾಕ್ಕೊಂಡಿದ್ದಾರೆ. ಇದು ನಾರ್ಮಲ್ ಫ್ಯಾನಿಗೆ ಕಂಪಲ್ಸರಿ ರೆಗ್ಯುಲೇಟ್ರ್ ಬೇಕಾಗುತ್ತೆ. ಅದೇ BLDC ಫ್ಯಾನಿಗೆ ಕಂಪಲ್ಸರಿ ರೆಗ್ಯುಲೇಟ್ರ್ ಹಾಕಬಾರ್ದು, ಅದು ಓನ್ಲಿ ರಿಮೋಟ್ನಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೋದು ಅದು. ನೋಡಿ ಇದು ಬೆಡ್ರೂಮ್ದು, ಮಾಸ್ಟರ್ ಬೆಡ್ರೂಮು. ಇದಕ್ಕೆ ಈ ಥರ ಇದು ಮಾಡ್ಕೊಂಡಿದ್ದಾರೆ. ನೋಡಿ ಇವಾಗ ಹಳೆ ಇದು ಸ್ವಿಚ್ ಪ್ಲೇಟು ಇವಾಗ ತೆಗಿಬೇಕಾಗತ್ತೆ. ಯಾವತ್ತೂ ಅದಕ್ಕೆ ರೆಗ್ಯುಲೇಟ್ರ್ ಕೊಡಬಾರ್ದು BLDC ಫ್ಯಾನಿಗೆ. ನೋಡಿ ಆ ಥರ ಇದು ಡಿಸೈನ್ ಇದೆ ಅಂದ್ಬಿಟ್ಟು. ಇದು ಆಲ್ಮೋಸ್ಟ್ ನಿಮಗೆ ಬಂದ್ಬಿಟ್ಟು 7000 8000 ನಿಮಗೆ ಹೆಚ್ಚು ಕಮ್ಮಿ ಸಿಗುತ್ತೆ ಈ ಫ್ಯಾನು. ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಇರುತ್ತೆ, ಅಂಗಡಿ ಮೇಲೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಹೆಚ್ಚು ಕಮ್ಮಿ ಇರುತ್ತೆ. ಇದು ಒಳ್ಳೆ ಗಾಳಿ ಇರುತ್ತೆ. ಇದು ಪಕ್ಕದಲ್ಲೆಲ್ಲ ನೋಡ್ಬೋದು ಗಾಳಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು, ಕವರೆಲ್ಲ ಯಾವ ಥರ ಆಡುತ್ತೆ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ ಇದು ಫ್ಯಾನು, ನಾಯ್ಸ್ ಇರೋಲ್ಲ, ಅಷ್ಟು ಸ್ಮೂತಾಗಿ ರನ್ ಆಗುತ್ತಾ ಇರುತ್ತೆ. ಇದನ್ನೆಲ್ಲ ಅಷ್ಟು ಬೇಗ ಕಂಪ್ಲೇಂಟು ಯಾವುದೂ ಬರೋಲ್ಲ ನಿಮಗೆ. ನೋಡಿ ಈ ಥರ ರಿಮೋಟ್ ಬರುತ್ತೆ. ಆನ್ ಆಫ್ ಮಾಡ್ಕೊಳ್ಬೋದು, ಟೈಮ್ ಸೆಟ್ ಮಾಡ್ಕೊಳ್ಬೋದು, ಸ್ಪೀಡು ಸೆಟ್ ಮಾಡ್ಕೊಳ್ಬೋದು. ನೋಡಿ ಕಿಚನ್ ಪಕ್ಕದಲ್ಲಿ ಎಂಟ್ರೆನ್ಸ್ನಲ್ಲಿ ಶೋಕೇಸ್ ಈ ಥರ ಮಾಡಿದ್ದಾರೆ. ಆ ಶೋಕೇಸ್ ಒಳಗಡೆ ಈ ಥರ ಸ್ಪಾಟ್ ಲೈಟ್ ಹಾಕಿದ್ವಿ. ಎಂಟ್ರೆನ್ಸ್ನಲ್ಲಿ ಈ ಥರ ಇರುತ್ತೆ. ನೋಡಿ ಇವಾಗ ಹಳೆ ಪ್ಲೇಟ್ ಫುಲ್ ತೆಗೆದ್ಬಿಟ್ಟು ಆವೆಲ್ಸ್ ಪ್ಲೇಟ್ ತೆಗೆದುಕೊಂಡು ಬಂದಿದ್ದಾರೆ. ನೋಡಿ ಈ ಥರ ಇದೆ, ಬ್ಲ್ಯಾಕು ವೈಟ್ ಪೇಂಟ್ ಮಾಡಿದ್ದಾರೆ. ಇದು ಬ್ಲ್ಯಾಕ್ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಅಟ್ರಾಕ್ಷನ್ ಆಗಿ ಕಾಣುತ್ತೆ ನೋಡೋಕ್ಕೆ. ಇವಾಗ ಎಲ್ಲ ಚುಚ್ಚು ಎಲ್ಲ ಬಿಚ್ಚಿ ಅಸೆಂಬ್ಲಿ ಮಾಡ್ಕೊತಾ ಇದ್ದೀವಿ. ಫುಲ್ ಮನೆ ಫುಲ್ಲು ಹಳೆ ತೆಗೆದ್ಬಿಟ್ಟು ಇದು ಥರ ಹೊಸದಾಗ್ತಾ ಇದ್ದೀವಿ. ನೋಡಿ ಎಲ್ಲ ಅಸೆಂಬ್ಲಿ ಮಾಡಿ ಆಯಿತು. ಇವಾಗ ನೋಡಿದ್ರೆ ಹಳೆ ಪ್ಲೇಟ್ ಈ ಥರ ಇದೆ, ರೋಮ್ ಅದು ನಾರ್ಮಲ್ಲು, ಅದೆಲ್ಲ ತೆಗೆದ್ಬಿಟ್ಟು ಈ ಥರ ಇವಾಗ ಇದು ಹಾಕ್ಕೊತಾ ಇದ್ದೀವಿ. ಆಲ್ರೆಡಿ ಇದು ಪ್ಲೇಟ್ನಲ್ಲಿ ಎಲ್ಲರ ಇದಕ್ಕೂ ಇದು ಇತ್ತು, ರೆಗ್ಯುಲೇಟ್ರ್, ಫ್ಯಾನ್ ರೆಗ್ಯುಲೇಟ್ರು. ಇವಾಗ ರಿಮೂವ್ ಮಾಡಿಬಿಟ್ಟು ಇವಾಗ ಇಲ್ಲಿ ಫುಲ್ ಫೈನಲ್ ಫಿನಿಶಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ಈ ವಾಲ್ ಫುಲ್ ಫ್ಲೈನ್ ವಾಲ್ ಇತ್ತು ಎಲ್ಲ. ನೋಡಿ ಈ ಥರ ಎಂಟ್ರೆನ್ಸ್ನಲ್ಲಿ ಟೈಲ್ ಹಾಕಿ ಕೊಟ್ಟಿದ್ದೀವಿ. ಅದೇ ರೂಫು ಈ ಥರ ಬಂದಿದೆ, ಇಲ್ಲಿ ಲೈಟ್ ಸೆಟ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಯಾವ ಥರ ಇದೆ ವಾಲು ನೋಡಿ, ಅದು ಮಿಡ್ಲ್ನಲ್ಲಿ ಬೀಡಿಂಗ್ ಹಾಕ್ಕೊಂಡಿದ್ದೀವಿ. ಅದು ಅಟ್ರಾಕ್ಷನಾಗಿ ಚೆನ್ನಾಗಿದೆ ನೋಡೋಕ್ಕೂ, ಗೋಲ್ಡನ್ ಟೈಪು. ಅದನ್ನು ನೈಟ್ನಲ್ಲಿ ಇನ್ನೂ ಲೈಟ್ ಹಾಕಿದ್ರೆ ಇನ್ನೂ ನೋಡೋಕೆ ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ ಎಂಟ್ರೆನ್ಸು, ಡೋರ್ ಎಂಟ್ರೆನ್ಸ್ ಈ ಥರ ಒಂದು ಫ್ಯಾನ್ಸಿ ಲೈಟು ಹಾಕಿದ್ವಿ. ಇನ್ನೂ ನಮ್ಮದು ಕೆಲಸ ಸ್ವಲ್ಪ ಪೆಂಡಿಂಗ್ ಇದೆ. TV ಯೂನಿಟು ಈ ಥರ ಮಾಡಿದ್ದಾರೆ. ಪಕ್ಕದಲ್ಲಿ ಪೂಜೆ ರೂಮು. ನೋಡಿ ಸೆಂಟ್ರಲ್ಲಿ ಫ್ಯಾನ್ಸಿ ಲೈಟು ಒಂದು, ಆ ಸೈಡ್ ಈ ಸೈಡು ಅದು 2 ಫ್ಯಾನ್ ಬರುತ್ತೆ ಹಾಲ್ನಲ್ಲಿ. ಇದು ಸ್ಟ್ರಿಪ್ ಲೈಟು, ಪ್ರೊಫೈಲ್ ಲೈಟು. ಇದು 2 ಲೈನು ಫುಲ್ಲು ಸ್ಕ್ವೈರಾಗಿ ಬಂದಿದೆ. ಇದು ಚುಚ್ ಪ್ಲೇಟ್ ತೋರಿಸಿಲ್ಲಲ್ಲ, ತೋರಿಸಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಈ ಥರ ಬಂದಿದೆ. 2 ಚಿಕ್ಕದು ರೆಗ್ಯುಲೇಟ್ರ್ ಬಂದಿದೆ, ಅದೇ ನಾರ್ಮಲ್ ಫ್ಯಾನ್ಗೆ 2ಗೆ. ಮಿಕ್ಕಿದು 2 ವೇ ಚುಚ್ಚು, ನಾರ್ಮಲ್ ಒಂದು 5 amps ಸಾಕೆಟು ಚುಚ್ಚು. ಪೂಜೆ ರೂಮಿಗೆ ಒಂದು ಲೈಟು, ಮತ್ತು ಎಂಟ್ರೆನ್ಸ್ ಕಿಚನ್ ಎಂಟ್ರೆನ್ಸ್ನಲ್ಲೇ ಈ ಥರ ಒಂದು ಶೋಕೇಸು. ನೋಡಿ ಶೋಕೇಸ್ ಒಳಗಡೆ ಒಂದೊಂದು ಸ್ಟೆಪ್ ಒಳಗಡೆ ಒಂದೊಂದು ಸ್ಪಾಟ್ ಲೈಟು. ಕಿಚನ್ ಒಳಗೆ ಪ್ಯಾಂಟ್ರಿ ಏರಿಯಾ ಇದು ನೋಡಿರಿ. ಅದು ಗ್ಲಾಸ್ ಹಿಂದ್ಗಡೆ ಎಲ್ಲ ಇದು ಹಾಕಿದ್ದೀವಿ, ಪ್ರೊಫೈಲ್ ಲೈಟು. ಅದು ಗ್ಲಾಸು ಒಂಥರ ಅಟ್ರಾಕ್ಷನಾಗಿ ಕಾಣಿಸ್ತಾ ಇದೆ, ಈ ಥರ ಬಂದಿದೆ ನೋಡಿ. ಇಲ್ಲಿ ಒಂದು LED ಚಿಕ್ಕದಾಗಿ ಇದು ಬರುತ್ತೆ, ಆ ಲೈಟ್ ಹಾಕಿದ್ವಿ. ಮೇಲೇನೂ ಒಂದು ಪ್ರೊಫೈಲ್ ಲೈಟ್ ಹಾಕಿದ್ವಿ. ಕಿಚನ್ ಏರಿಯಾನಲ್ಲಿ ಸೀಲಿಂಗ್ನಲ್ಲಿ ಒಂದು 2 ಈ ಥರ ಲೈಟ್ ಹಾಕಿದ್ದೀವಿ, ಬ್ರೈಟ್ ಆಗಿರಲಿ ಅಂದ್ಬಿಟ್ಟು. ಅದೇ ಕಿಚನ್ ಇದಕ್ಕೆ ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ಪ್ರೊಫೈಲ್ ಲೈಟ್ ಹಾಕಿದ್ದೀವಿ, ತೋರಿಸ್ತೀನಿ ನೋಡಿ. ಟೈಲಿಸು ಈ ಥರ ಇರುತ್ತೆ ಅಲ್ಲಿ ಕಿಚನಲ್ಲಿ, ವಾಲ್ನಲ್ಲಿ. ಇದು ಪ್ರೊಫೈಲ್ ಲೈಟು ಈ ಥರ ಹಾಕಿದ್ವಿ, ಸಿಮ್ನಿ ಕೆಳಗಡೆನೇ ರನ್ ಆಗ್ತಾಯಿದೆ ನೋಡಿ. ಕಿಚನಲ್ಲಿ ಈ ಥರ ಒಂದು 15 amps ಒಂದು 5 amps ಮಿಕ್ಸಿ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅಲ್ಲೊಂದು ಪಾಯಿಂಟ್ ಹಾಕಿ ಕೊಟ್ಟಿದ್ವಿ. ಯುಟಿಲಿಟಿ ಏರಿಯಾ ನೋಡಿ, ಇಲ್ಲಿ ಒಂದು ಇನ್ಸ್ಟಂಟ್ ಗೀಜರ್ ಹಾಕ್ಕೊಟ್ಟು ಸಿಂಕಿಗೆ ಹಾಟ್ ಆ್ಯಂಡ್ ಕೋಲ್ಡ್ ಯೂಸ್ ಮಾಡೋ ಥರ ಮಾಡಿದ್ವಿ. ಇದು ಫಸ್ಟು EPS ನೋಡಿದ್ರೆ ಇನ್ವರ್ಟ್ರು ಹಾಲ್ನಲ್ಲಿ ಇಟ್ಟಿದ್ರು, ಅದು ಎತ್ಕೊಂಡು ಬಂದು ಇಲ್ಲಿ ಹಾಕಿ ಒಂದು ಸ್ಲಾಬ್ ಮಾಡಿ ಅದ್ಮೇಲೆ ಇಟ್ಟಿದ್ದೀವಿ. ಅದಕ್ಕೆ ಕೆಳಗಡೆ ಸಿಂಕು.
ಇದು ಅಡಿಷ್ನಲ್ ಸಿಂಕ್ ಒಂದು. ಇಲ್ಲಿ ಹಾಟ್ ಆ್ಯಂಡ್ ಕೋಲ್ಡ್ ಬರುತ್ತೆ. ಅದಕ್ಕೆ ಕೆಳಗಡೆ ನೋಡಿದ್ರೆ ಸಿಲಿಂಡರ್ ಇಡೋ ಥರ ವಾಷಿಂಗ್ ಮಿಷಿನು. ಫಸ್ಟು ಈ ಏರಿಯಾನಲ್ಲಿ ಫುಲ್ಲು ಯಾವುದು ಟೈಲಿಸ್ ಇದೆಯಲ್ಲ ಇವಾಗೆಲ್ಲ ಹಾಕಿ ಮಾಡಿ ಕೊಟ್ಟಿದ್ದೀವಿ. ಇದು ಆಲ್ ವ್ಯೂ ನೋಡಿರಿ, ಈ ಥರ ಇದೆ. ಇದು ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ಒಂದು ಡೈನಿಂಗ್ ಏರಿಯಾ ವಾಶ್ ಬೇಸಿನು, ಟೇಬಲ್ ಮೌಂಟು ಒಂದು ವಾಶ್ ಬೇಸಿನು. ಇದು ಪಕ್ಕದಲ್ಲಿ ಫುಲ್ ವಾಲ್ ಪ್ಲೇನ್ ಆಗಿತ್ತು, ಅಲ್ಲೆಲ್ಲ ಟೈಲಿಸ್ ಹಾಕಿ ಈ ಥರ ಮಾಡಿ ಕೊಟ್ಟಿದ್ದೀವಿ. ಫಸ್ಟ್ ಮಿರರ್ ಜಾಗದಲ್ಲಿ ಸ್ವಿಚ್ ಪ್ಲೇಟ್ ಇತ್ತು, ಅದು ಮಿರರ್ ಹಾಕೋಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಹತ್ತು ಕಡೆ ಶಿಫ್ಟ್ ಮಾಡಿದ್ವಿ. ಮಿರರ್ ಫುಲ್ಲು ಬಾತ್ರೂಮು ಹಾಲ್ ಇದಕ್ಕೆಲ್ಲ ಬಂದ್ಬಿಟ್ಟು ಎಲ್ಲ LED ಮಿರರ್ ಹಾಕಿರೋದು. ಕೆಲಸ ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿರಿ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳನ್ನು ಸ್ವಲ್ಪ ಪೆಂಡಿಂಗ್ ಇದೆ, ಫುಲ್ ಫಿನಿಶಿಂಗ್ ಆಗಿಲ್ಲ. ಇದೊಂದು ಬೆಡ್ರೂಮು. ಲೈಟ್ ಹಾಕಿ ತೋರಿಸ್ತೀನಿ ಒಂದು ನಿಮಿಷ. ಎಲ್ಲ ಸ್ವಲ್ಪ ಡೇ ಟೈಮ್ ಇರೋದ್ರಿಂದ ಲೈಟ್ ಸ್ವಲ್ಪ ಅಷ್ಟೊಂದು ನಿಮಗೆ ಬ್ರೈಟಾಗಿ ಕಾಣಿಸಲ್ಲ. ನೋಡಿ, ಈ ಥರ ಇದೆ. ಈ ಥರ ಬಂದಿದೆ ಇದು ಫೈನಲ್ಲು. ನೈಟ್ ಟೈಮ್ ನೋಡಿದ್ರೆ ಇನ್ನೂ ಬ್ರೈಟಾಗಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಡೇ ಟೈಮ್ ಇರೋದ್ರಿಂದ ಅಷ್ಟೊಂದು ನಿಮಗೆ ಇದಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಫ್ಯಾನ್ ಫುಲ್ಲು ಸ್ಪೀಡ್ ಇಟ್ಟಿದ್ದೀನಿ, ಅಷ್ಟೊಂದು ನಾಯ್ಸೇ ಇರೋಲ್ಲ, ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ. ಇವಾಗ ನಿಮಗೆ ಬಾತ್ರೂಮ್ ತೋರಿಸ್ತಾ ಇರ್ತೀನಿ ನೋಡಿ. ವಾಶ್ ಬೇಸಿನ ಆಫ್ ಪೆಡಸಿಲ್ಲು, ಪಕ್ಕದಲ್ಲೇ ಬಂದ್ಬಿಟ್ಟು ಡೈವರ್ಟ್ರದ್ದು ಈ ಥರ ಸಿಸ್ಟಮ್. ಇದು ಮೇಲೆ ಕಂಟ್ರೋಲ್ ಇರುತ್ತೆ. ಸ್ಪೌಟ್ನಲ್ಲಿ ಹ್ಯಾಂಡ್ ಶವರ್ ಇಲ್ಲ, ಇದು ಮೇಲೇ ಅದಕ್ಕೆ ಸಪ್ರೇಟಾಗಿ ಬರುತ್ತೆ ನೋಡಿ. ಶವರು ಈ ಥರ ಇರುತ್ತೆ, ಸ್ಕ್ವೈರ್ ಹಾಕಿದ್ದೀವಿ. ಇದು ಹ್ಯಾಂಡ್ ಶವರ್ಗೆ ಇದು ಬರ್ತಾಯಿದೆ, ಮೀಡಿಯಮ್ ಪ್ರೆಷರ್ ಆಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ, ಪ್ರೆಷರ್ ಪಂಪು ಅವಶ್ಯಕತೆ ಇಲ್ಲ. 1 ಫ್ಲೋರ್ 2 ಫ್ಲೋರ್ ಇದ್ದರೆ ಅದು ಪ್ರೆಷರ್ ಪಂಪ್ ಹಾಕ್ಕೊಳ್ಬೋದು. ಇದು ಆಲ್ಮೋಸ್ಟ್ 3 ಫ್ಲೋರ್ ಹೈಟ್ ಏನಾಗಿದೆ. ಇದು ಅಡ್ಜಸ್ಟಬಲ್ ಹ್ಯಾಂಡ್ ಶವರು, ಯಾವ ಥರ ಬೇಕಾದ್ರೆ ಆ ಥರ ನಾವು ಯೂಸ್ ಮಾಡ್ಕೊಳ್ಬೋದು. ಇದು ಡೈವರ್ಟ್ರದ್ದು ಮೇಂಟೈನ್ ಮಾಡೋಕ್ಕೆ ಈಸಿನೇ, ಬಟ್ ತುಂಬ ಹಾರ್ಡ್ ವಾಟರ್ ಇದ್ದರೆ ಆವಾಗವಾಗ ಅದು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ದಿವಸ ಆದಮೇಲೆ ಒಳಗಡೆ ಸ್ಪಿಂಡಲ್ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ವಾಶ್ ಬೇಸಿನ್ ಕೆಳಗಡೆ ತುಂಬ ನೀಟಾಗಿರುತ್ತೆ ನೋಡೋಕ್ಕೂ, ಕ್ಲೀನ್ ಮಾಡ್ಕೊಳ್ಳೋಕ್ಕೂ ನಿಮಗೆ ತುಂಬ ಈಸಿ ಇರುತ್ತೆ. ಇಲ್ಲಿ LED ಮಿರರ್ ಹಾಕಿರೋದು ನೋಡಿ, ಈ ಥರ ಇರುತ್ತೆ. ಇದು 3 ಕಲರ್ ಇರುತ್ತೆ, ವೈಟು, ವಾಮ್ ವೈಟು, ಅದನ್ನೇ ಲೈಟ್ ಕಲರ್ ಬರುತ್ತೆ. ಸುಮಿತದ್ದು ಗೀಸರ್ 25 ಲೀಟ್ರ್ ಹಾಕಿದ್ವಿ. ಇದು ಆಪೋಸಿಟ್ನಲ್ಲಿ ವಾಲ್ ಮೌಂಟ್ ಕಮೌಟ್ ಫಿಕ್ಸ್ ಮಾಡಿದ್ವಿ. ಈ ಬಾತ್ರೂಮ್ ಈ ಥರ ಬಂದಿದೆ. ನೀವು ಮೇಲೆ ಬಂದ್ಬಿಟ್ಟು ಗ್ರೇನೈಟ್ ಕಲ್ಲು ಹಾಕಿರೋದು 20 mm ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಕಸ್ಟಮರು 30 mm ತೊಗೊಂಡು ಬಂದುಬಿಟ್ರು. ಅದು ನೋಡೋಕ್ಕೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ, ಹೆವಿಯಾಗಿ ಕಾಣಿಸ್ತಾ ಇದೆ ನೋಡಿ. ಫ್ಲಶ್ ಮಾಡಿದ್ರೂ ಎಲ್ಲಿ ಲೀಕೇಜ್ ಇಲ್ಲ, ಫ್ಲಶ್ಶು ಚೆನ್ನಾಗಿ ಆಗ್ತಾಯಿದೆ. ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಇಷ್ಟು ಇದೆ, 2 ಇಂಚು. ಇದು ಸೇಮ್ ಜಾಗ್ವಾರ್ ಬ್ರ್ಯಾಂಡು. ತುಂಬ ಬ್ರ್ಯಾಂಡ್ನಲ್ಲಿ ಬರುತ್ತೆ. ಕಸ್ಟಮರ್ಗೆ ಯಾವ ಥರ ಬ್ರ್ಯಾಂಡ್ ಬೇಕು ಆಯ್ಕೆ ಮಾಡ್ಕೊಂಬಂದರೆ ನಾವು ಫಿಟ್ ಮಾಡಿ ಕೊಡ್ತೀವಿ ನೋಡಿ. ಇದು ಜಾಗ್ವಾರು ಈ ಥರ ಇರುತ್ತೆ. ಇದು ನೆಕ್ಸ್ಟು ಮಾಸ್ಟರ್ ಬೆಡ್ರೂಮು ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಈ ಥರ ಇರುತ್ತೆ. ಇಲ್ಲಿ ಸ್ಕ್ವೈರು ಪ್ರೊಫೈಲ್ ಲೈಟು ಪ್ಲಸ್ಸು ಸೈಡ್ನಲ್ಲಿ ಲೈಟ್ ಹಾಕಿದ್ವಿ. ಒಂದು ಚಿಕ್ಕ ಅಲ್ಲೇ ಬೆಡ್ ಲ್ಯಾಂಪ್ ಥರ ಅಲ್ಲೇ ಹಾಕಿದ್ವಿ. ಅದು ಬೆಡ್ ಲ್ಯಾಂಪ್ ಥರ ಇರುತ್ತೆ. ಮೀಡಿಯಮ್ ಬ್ರೈಟ್ನೆಸ್ ಕಮ್ಮಿ ಬೇಕಂದರೆ ಅದು ಯೂಸ್ ಮಾಡ್ಕೊಳ್ಬೋದು ನೋಡಿ. ಇದು 3 ಕಲರ್ ಬರುತ್ತೆ, ಫುಲ್ ಪ್ಯೂರ್ ವೈಟು, ಆಮೇಲೆ ಲೈಟು ಕಮ್ಮಿ ಇರೋದು, ಆಮೇಲೆ ಬಂದ್ಬಿಟ್ಟು ವಾಮ್ ವೈಟು ಬರುತ್ತೆ. ಇದು ವಾಮ್ ವೈಟು, ಇದು ಮೀಡಿಯಮು, ಇದು ಫುಲ್ ಪ್ಯೂರು ವೈಟು. ನಮ್ಮ ಕೆಲಸ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ, ಹಂಗೆ ನಮ್ಮ ಚಾನಲ್ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಿಗಾರು ರಿಕ್ವೈರ್ಮೆಂಟ್ ಆದರೆ ಶೇರ್ ಮಾಡಿ.